ನಿಮ್ಮ ಮಗು ತುಂಬ ಆರ್ಗ್ಯೂ ಮಾಡುತ್ತಾ? ಅರ್ಥ ಆಗುತ್ತೆ. ಇಟ್ಸ್ ವೆರಿ ಟೈರಿಂಗ್. ಆದರೆ ಈ ಆರ್ಗ್ಯೂಯಿಂಗ್ ನಿಜವಾಗ್ಲೂ ಏನು? ತುಂಬ ಸತಿ ನಾವು ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಆರ್ಗ್ಯೂ ಮಾಡಬೇಕಾದ್ರೆ ಮಗು ತಾನು ಒಬ್ಬ ಬೇರೆ ಒಂದು ವ್ಯಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರೋ ಪ್ರಾಸೆಸ್ ಅದು. ನಂದೊಂದು ಬೇರೆ ಯೋಚನೆ ಇದೆ, ನನಗೇನೆ ನನ್ನ ಸರಿ ತಪ್ಪು ಏನು ಅಂತ ಹುಡ್ಕೊಳ್ಳೋಂಥ ಪ್ರಾಸೆಸ್. ಇಂಡಿಪೆಂಡೆಂಟಾಗಿ ಯೋಚನೆ ಮಾಡಬೇಕು ನಮ್ಮ ಮಗು ಅಂತಲೇ ತಾನೇ ನಾವು ಬಯಸೋದು. ಆದರೆ ಈ ಗುಣ ಪರ್ಫೆಕ್ಟಾಗಿ ಬರಲ್ವೇ? ಸರಿಯಾಗಿ ಟೈಮಗೂ ಬರಲ್ಲ, ಜೋರಾಗಿ ಬರುತ್ತೆ. ಮತ್ತು ಚಿಕ್ಕ ಚಿಕ್ಕ ವಿಷಯಗಳಿಗೆ ಸ್ಟಾರ್ಟ್ ಆಗುತ್ತೆ. ಹಾಗಂತ ಅದನ್ನು ನಿಲ್ಲಿಸೋದು ನಮ್ಮ ಜವಾಬ್ದಾರಿ ಅಲ್ಲ, ಅದನ್ನು ಕರೆಕ್ಟ್ ಡೈರೆಕ್ಷನ್ನಲ್ಲಿ ಬೆಳೆಸೋದು ನಮ್ಮ ಜವಾಬ್ದಾರಿ. ಎಲ್ಲ ಆರ್ಗ್ಯುಮೆಂಟ್ ಒಂದೇ ಥರ ಇರಲ್ವೇ? ಒಂದು ಅವ್ರ ಥಾಟ್ ಪ್ರೊಸೆಸನ್ನು ಶೇರ್ ಮಾಡ್ತಿರ್ಬೋದು, ಇಲ್ಲ ಅನ್ರೀಸನಬಲ್ ಡಿಮ್ಯಾಂಡ್ ಮಾಡ್ತಿರ್ಬೋದು. ಅವ್ರ ಥಾಟ್ ಪ್ರೊಸೆಸ್ ಶೇರ್ ಮಾಡ್ತಿದ್ರೆ ಕೇಳಿ ಕಂಪ್ಲೀಟಾಗಿ, ದೇ ವಿಲ್ ಡೆಫಿನೆಟ್ಲಿ ಸರ್ಪ್ರೈಸ್ ಯು. ಅದೇ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ರೆ ಕರೆಕ್ಟಾಗಿ ಹೇಗೆ ಮಾತಾಡೋದು ಅಂತ ನಾವು ಕಲಿಸ್ಬೇಕು. ಅದೇ ಅನ್ರೀಸನಬಲ್ ಡಿಮ್ಯಾಂಡ್ ಇದ್ದರೆ ಬೌಂಡ್ರಿ ಹಾಕಿ, ಇಲ್ಲ ಅಂತ ಹೇಳಿ. ಆದರೆ ಯಾಕೆ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋದು ರೆಸ್ಪೆಕ್ಟಿಂದ ಬೆಳೆಯುತ್ತೆ. ಅದು ಎರಡೂ ಕಡೆ ಇರಬೇಕು. ನಮ್ಮ ಮಕ್ಕಳು ರೆಸ್ಪೆಕ್ಟ್ಫುಲಿ ಡಿಸಗ್ರಿ ಮಾಡಬೇಕು ಅಂತಂದರೆ ಮೊದಲು ನಾವು ಅದನ್ನೇ ಮಾಡಿ ತೋರಿಸ್ಬೇಕು. ಅವರು ಡಿಸಗ್ರಿನೇ ಮಾಡಬಾರ್ದು ಅಂತ ಅನಿಸಿದ್ರೆ ನಾವು ಪ್ರಾಬಬ್ಲಿ ನಮ್ಮ ಥಿಂಕಿಂಗ್ನ ಕ್ವೆಶ್ಚನ್ ಮಾಡಬೇಕು ಅನಿಸುತ್ತೆ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲ ನನಗೆ ಹಿಂಗೆ ಅನ್ನಿಸ್ತಿದೆ ಅಂತ ಹೇಳೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಅಂದರೆ ನಾಳೆ ಅವ್ರು ಅಡಲ್ಟ್ಸ್ ಆದಮೇಲೆ ಬೇರೆಯವ್ರು ಏನಂದ್ರೂ ಕ್ವೆಶ್ಚನ್ ಮಾಡ್ದೇ ತಲೆ ಅಲ್ಲಾಡಿಸೋದು ಈಸಿ ಅನಿಸ್ಬಿಡುತ್ತೆ. ಅಂಥ ಅಡಲ್ಟ್ಸ್ ನಮಗಿನ್ನ ಬೇಕಾ?